ಬಜೆಟ್ನಿಂದ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದು ಜನ ವಿರೋಧಿ ಬಜೆಟ್, ಕರ್ನಾಟಕ ವಿರೋಧಿ ಬಜೆಟ್. ನಾವೇನ್ ತೆರಿಗೆ ಕೊಡ್ತಾ ಇದ್ದೀವಿ ಆ ತೆರಿಗೆಯಲ್ಲಿ ಏನ್ ನಮ್ಗೆ ಪಾಲು ಸಿಗ್ಬೇಕಾಗಿತ್ತು ಆ ಪಾಲಿಲ್ಲ. ನೋಡಿ, 7 ಹೈಸ್ಪೀಡ್ ರೈಲು ಮುಂಬೈ ಪುಣೆ, ಪುಣೆ ಹೈದ್ರಾಬಾದ್, ಹೈದ್ರಾಬಾದ್ ಬೆಂಗಳೂರು, ಹೈದ್ರಾಬಾದ್ ಚೆನ್ನೈ, ಚೆನ್ನೈ ಬೆಂಗಳೂರು, ದೆಹಲಿ ವಾರಣಾಸಿ, ವಾರಣಾಸಿ ಸಿರಿಗಲಿ. ನಮ್ಮಿಂದ ಪ್ರಾರಂಭ ಆಗಂತದ್ದು ಯಾವುದು ಹೊಸ ರೈಲಿಲ್ಲ. ಸೊ ಎಲ್ಲ ರಾಜ್ಯಗಳಿಗೆ 5 ಯೂನಿವರ್ಸಿಟಿ ಟೌನ್ಶಿಪ್ ನಿರ್ಮಾಣ ಅಂತ ಹೇಳಿದ್ದಾರೆ. ಸೊ ಇದು ನನಗೆ ರೈತರಿಗೂ ಕೂಡ ಯಾವುದು ಒಳ್ಳೊಳ್ಳೆ ಸ್ಕೀಮ್ಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೆ. ಸೊ ಅದರಿಂದ ಎಂಪಿಗಳು, ಕೇಂದ್ರ ಮಂತ್ರಿಗಳೆಲ್ಲ ರಾಜೀನಾಮೆ ಕೊಡೋದು ಮೇಲು. ನೀರಾವರಿ ಯೋಜನೆಗಳ ಬಗ್ಗೆ ಯಾವುದೇ ರೀತಿಯ ಇದಿಲ್ಲ. 5,300 ಕೋಟಿ ರೂಪಾಯಿ ಏನು ಅಪರ್ಬದ ಮದ್ರಾ ಮೇಲ್ದಂಡೆಗೆ ಹೇಳಿದ್ರು ಅದನ್ನೇ ಮಾಡಲಿಲ್ಲ ಅವರು. ಮೇಕೆದಾಟು ನಾವು ಈಗಾಗಲೇ ಸಿದ್ಧತೆ ಮಾಡ್ಕೊಳ್ತಾ ಇದೀವಿ. ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲೇ ನಮ್ದೇನೆಲ್ಲ ಕಂಪ್ಲೀಟ್ ಹೊಸ DPR ನಾವು ಇದನ್ನ ಮಂಡಿಸ್ತೀವಿ. ಫಾರೆಸ್ಟ್ ಜಮೀನಿಗೆ ಆಲ್ಟರ್ನೇಟಿವ್ ಜಮೀನು ಏನು ಅಂತ ಅದಕ್ಕೂ ಕೂಡ ಆಲೆ ರಾಮನಗರದಲ್ಲಿ ಕಚೇರಿ ಮಾಡಿ ಮಂಡ್ಯ DC-ನ ಅದಕ್ಕೆ ಜವಾಬ್ದಾರಿನ ವಹಿಸಿದೀವಿ. ಮಂಡ್ಯ ಜಿಲ್ಲೆ DC-ನೇ ಅದಕ್ಕೆ ಕೂತ್ಕೊಂಡು ಅದಕ್ಕೆ ಏನೇನ್ ಬೇಕು ಅದಕ್ಕೆಲ್ಲ, ಯಾಕೆಂದ್ರೆ ಮಂಡ್ಯಕ್ಕೆ, ಮೈಸೂರಿಗೆ, ಚಾಮರಾಜನಗರಕ್ಕೆ, ನಮ್ಮ ರಾಮನಗರಕ್ಕೆ ನೆನಪಾಗೋದಿಲ್ಲ. ಇದಕ್ಕೆ ತುಮಕೂರು, ಹಾಸನಕ್ಕೆ ಈ ಮೇಕೆದಾಟು ಇಂದ ಬ್ಯಾಲೆನ್ಸಿಂಗ್ ರಿಸರ್ವ್ ಆದ್ರಿಂದ ಆ ಜಿಲ್ಲೆಗಳಿಗೆ ಜಾಸ್ತಿ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ಮಂಡ್ಯ DC-ನೇ ಇದಕ್ಕೆ ಇನ್ಚಾರ್ಜ್ ಆಗಿ KRS ಅಲ್ಲಿ ಇದ್ದಂತ ಚೀಫ್ ಇಂಜಿನಿಯರ್ ಕೂಡ ಜವಾಬ್ದಾರಿಯನ್ನ ನಾನು ವಹಿಸಿದ್ದೀನಿ. ಅವ್ರು ಕೊಡೋದಿಲ್ಲ, ಅವರು ರಾಜಕಾರಣನೇ ಮಾಡ್ತಾವ್ರೆ. ಇದು ರಾಜಕೀಯದ ಬಜೆಟ್. ನಮ್ಮ ರಾಜ್ಯದ ಮೇಲೆ ಕಾಂಗ್ರೆಸ್ಗೆ ವೋಟ್ ಹಾಕ್ಬಿಟ್ರು ಅಂತ ಹೇಳಿ ದ್ವೇಷ ಕಾರ್ತಾ ಇದ್ದಾರೆ. ಸರ್, ನಾವು ಅಂದ್ರೆ ರಾಜ್ಯ ಸರ್ಕಾರ ಎಲ್ಲಿ ಯಾವ ಜಾಗ ಬೇಕು ಅಂತ ಕೇಳಪ್ಪ. ರಾಮನಗರದಲ್ಲೇ ಹೇಳಿ, ಅವ್ರ ಜಮೀನೇ ಬೇಕಾದ್ರೆ ಅಕ್ವೈರ್ ಮಾಡ್ಕೊಡ್ತೀನಿ ನಾನು. ಎಲ್ಲಿ ಬೇಕು ಹೇಳಿ, ರಾಮನಗರ ಬೇಕಾ, ಮಂಡ್ಯಲ್ಲಿ ಬೇಕಾ, ಎಲ್ಲಿ ಅಂತ ಕೇಳಿ, ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿ, ಒಂದು ಅಪ್ಲಿಕೇಶನ್ ಕೂಡ ಕೇಳಿ, ಯಾವ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿ ಫ್ಯಾಕ್ಟ್ರಿ ಮಾಡಿ ಆ ಜಮೀನ ನಾನು ಅಕ್ವೈರ್ ಮಾಡೋದು, ಇಲ್ಲಾಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಇರೋದ್ ಕಡೆನೋ ಕೊಡೋಂತ ಕೆಲಸ ಮಾಡೋಣ.